ನಮ್ಮ ಬೋಟಿಕ್ ಡಿಸೈನಿಂಗ್ ತರಬೇತಿ ಸಂಸ್ಥೆ ಬಗ್ಗೆ ಹಾಗೂ ನಮ್ಮ ಬಗ್ಗೆ ಅಪಪ್ರಚಾರ ಮಾಡುತ್ತಿದ್ದಾರೆ. ನಿನ್ಗೆ ಮ್ಯಾಮ್ ಬಗ್ಗೆ ಏನ್ ಗೊತ್ತಿತ್ತು ಅಂತ ಮಾತಾಡಿದ್ರೆ ನೀನ್ ಇವಾಗ ಜಾಯ್ನ್ ಆಗಿದ್ಯಾ? ಇನ್ನೂ ಒಂದಷ್ಟು ಜನರನ್ನ ಮ್ಯಾನಿಪುಲೇಟ್ ಮಾಡಿ ಅವ್ರಿಗೆ ತಲೆಗೆ ತುಂಬಿ ಈ ತರ ಮಾಡಿದ್ದಾರೆ ಅಂತ. ಅದು ಸುಳ್ಳು. ನಾವು ಯಾವುದೇ ಮೋಸ ವಂಚನೆ ಮಾಡ್ತಾ ಇಲ್ಲ ಅಂತ ವಿದ್ಯಾರಣ್ಯಪುರದ ದೇವಾಂಶ ಡಿಸೈನಿಂಗ್ ಬೋಟಿಕ್ ಅಂಡ್ ರೆಂಟಲ್ ಹೌಸ್ ಮಾಲೀಕರು ಆದ ಸುನಾದ ಮಾಲ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ರು. ಮೈಸೂರಲ್ಲಿ ಸ್ವಲ್ಪ ಸಮಸ್ಯೆ ಆಗಿತ್ತು, ಹಾಗಾಗಿ ಮೈಸೂರಿಗೆ ಹೋಗಿದ್ದೆ. ಅದನ್ನೇ ನೆಪ ಮಾಡಿಕೊಂಡು ಹಿತಶತ್ರುಗಳು ನಮ್ಮ ಸಂಸ್ಥೆ ಮತ್ತು ನಮ್ಮ ಬಗ್ಗೆ ಇಲ್ಲಸಲ್ಲದ ಅಪಪ್ರಚಾರ ಮಾಡಿದ್ದಾರೆ. ಇದು ಸತ್ಯಕ್ಕೆ ದೂರವಾದ ಮಾತು ಅಂತ ವಿವರಿಸಿದ್ರು. ನಮ್ಮನ್ನೆಲ್ಲ ಯೂಸ್ ಮಾಡ್ಕೊಂಡು ಅವ್ರ ಪರ್ಸನಲ್ ಕ್ರಚ್ಗಳು ಏನಿದೆಯೋ ನಮಗ್ ಗೊತ್ತಿಲ್ಲ, ನಮ್ಮನ್ನ ಯೂಸ್ ಮಾಡ್ಕೋತಿದ್ದಾರೆ. ಸುಮಾರು ವರ್ಷಗಳಿಂದ ನಾವು ಈ ಸಂಸ್ಥೆಯಲ್ಲಿ ತರಬೇತಿ ನೀಡ್ತಾ ಇದ್ದೀವಿ. ನಮ್ಮ ಈ ಏಳಿಗೆಯನ್ನ ಸಹಿಸದ ಕಿಡಿಗೇಡಿಗಳು ಹಣ ತೆಗೆದುಕೊಂಡು ಪರಾರಿಯಾಗಿದ್ದಾರೆ. ಸಂಸ್ಥೆ ಮುಚ್ಚಿದ್ದಾರೆ, ಹಲವರಿಗೆ ಮೋಸ ಮಾಡಿದ್ದಾರೆ ಎಂದು ಅಪಪ್ರಚಾರ ಮಾಡಿದ್ದಾರೆ. ನಾವು ಯಾರಿಗೂ ಮೋಸ ಮಾಡಿಲ್ಲ. ಈಗಲೂ ವಿದ್ಯಾರ್ಥಿನಿಯರು ತರಬೇತಿ ಪಡಿತಾ ಇದ್ದಾರೆ. ಎಂದಿನಂತೆ ಸಂಸ್ಥೆ ಚಾಲನೆಯಲ್ಲಿ ಇದೆ. ಇಲ್ಲಸಲ್ಲದ ತಪ್ಪು ಮಾಹಿತಿ ಕೊಟ್ಟು ನಮ್ಮ ಸಂಸ್ಥೆ ವಿರುದ್ಧ ಎತ್ತಿ ಕಟ್ಟಿದ್ದಾರೆ. ವಿದ್ಯಾರ್ಥಿಗಳನ್ನ ದಾರಿ ತಪ್ಪಿಸುತ್ತಿದ್ದಾರೆ ಎಂದು ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ಕೊಟ್ಟಿದ್ದಾರೆ. ಆಕ್ಚುಲಿ ಮೈಸೂರಲ್ಲಿ ಒಂದು ಇಶ್ಯೂ ಆಗಿದೆ, ಬೇಕು ಅಂತ ಸ್ವಲ್ಪ ಜನ ಕ್ರಿಯೇಟ್ ಮಾಡಿದ್ರು. ಸೊ ಅದು ಅಲ್ಲಿ ಶಾರ್ಟ್ ಔಟ್ ಮಾಡ್ಕೊಂಡು ಬಂದಿದ್ವಿ ಇಲ್ಲಿಗೆ. ಆಸ್ ಯೂಸಲ್ ಆಗಿ ಮಂಡೇಲಿ ಇಲ್ಲಿ ಬಂದಿದ್ದವಾಗ ಮೀಡಿಯಾಗೆಲ್ಲ ಬಿಟ್ಟಿದ್ದವಾಗ ನಾವು ಇಲ್ಲಿ ಒಂದು ಸ್ಟೇಟ್ಮೆಂಟ್ ಕೊಡ್ಲೇಬೇಕಾಗಿತ್ತು ಸ್ಟೂಡೆಂಟ್ಸ್ ಎಲ್ಲರಿಗೂ. ಸೊ ಅದೆಲ್ಲ ಮಾತಾಡ್ಕೊಂಡು ಎಲ್ಲ ನಾವು ಕ್ಲಿಯರ್ ಮಾಡ್ಕೊಂಡು ಮಂಡ್ಯಗೆ ಹೋಗಿದ್ವಿ. ನೈಟ್ ನಮಗೆ ಒಂದು ಪರ್ಸನಲ್ ಪ್ರಾಬ್ಲಮ್ ಆಗಿ ನಾವು ನಮ್ಮ ನೇಟಿವ್ ಪ್ಲೇಸ್ಗೆ ಹೋಗ್ಬೇಕಾಗಿತ್ತು. ಸೊ ಅವಾಗ ನಾನು ಮೆಸೇಜ್ ಹಾಕಿದ್ನಿ ಮಾರ್ನಿಂಗ್, ಅರ್ಲಿ ಮಾರ್ನಿಂಗ್ ನಾನು ಈ ತರ ನಮ್ಮ ನೇಟಿವ್ ಪ್ಲೇಸ್ಗೆ ಹೋಗ್ತಾ ಇದ್ವಿ, ಸೊ ಕ್ಲಾಸ್ ಇರಲ್ಲ ಅಂತ ಮೆಸೇಜ್ ಮಾಡಿದ್ನಿ. ಸೊ ಸ್ಟೂಡೆಂಟ್ಸ್ ಎಲ್ಲರೂ ಓಕೆ ಅಂತಾನು ರಿಪ್ಲೈ ಮಾಡಿದ್ರು ಗ್ರೂಪ್ಸ್ ಅಲ್ಲಿ. ನೆಕ್ಸ್ಟ್ ಇನ್ನೊಂದು ಮಧ್ಯಾಹ್ನ 3 o'clock ಅಷ್ಟೊಳಗಡೆ ಇಷ್ಟೆಲ್ಲ ಇಶ್ಯೂ ಆಗ್ತಾ ಇದೆ ಅಂತ ಸ್ವಲ್ಪ ಸ್ಟೂಡೆಂಟ್ಸ್ ನನಗೆ ಕಾಂಟ್ಯಾಕ್ಟ್ ಮಾಡಿದ್ರು. ಅವಾಗ ನೋಡಿದ್ರೆ ಏನಾಗಿದೆ ಅಂತ ಸಿಚುವೇಶನ್ ನಮಗೂ ಗೊತ್ತಿಲ್ಲ. ಆಮೇಲೆ ಈ ತರ FIR ಮಾಡ್ತಾ ಇದ್ದಾರೆ ಮೇಡಮ್, FIR ಮಾಡಿದ್ರು, ನಮ್ಮೆಲ್ಲರೂ ಕಂಪ್ಲೇಂಟ್ ಕೊಡಕ್ಕೆ ಕರೀತಾ ಇದ್ದಾರೆ ಸ್ಟೇಷನ್ಗೆಲ್ಲ, ಬನ್ನಿ ಕಂಪ್ಲೇಂಟ್ ಕೊಡೋಣ. ಅವ್ರು ಓಡೋಗ್ಬಿಟ್ಟಿದ್ರು, ದುಡ್ಡೆಲ್ಲ ಲಕ್ಷಾಂತರ ರೂಪಾಯಿ ಎತ್ಕೊಂಡು ಹೋಗ್ಬಿಟ್ಟಿದ್ರು ಅಂತ ಇದೆಲ್ಲ ಅವ್ರಿಗೆ ಮ್ಯಾನಿಪುಲೇಟ್ ಮಾಡ್ಬಿಟ್ಟಿದ್ದಾರೆ. ಇಲ್ಲೇ ಇದೆ ಸರ್, ಎಲ್ಲಿಗೆ ಹೋಗಿಲ್ಲ ನಾವು, ಜಸ್ಟ್ ನಮ್ಮ ಪರ್ಸನಲ್ ಇಶ್ಯೂ ಇರೋದ್ರಿಂದ ನಾನು ಆಂಧ್ರಕ್ಕೆ ಹೋಗಿದ್ದೀನಿ. ಯಾರೋ ಬೇಕು ಅಂತ ಮಾಡಿದ್ದಾರೆ ಸರ್ ಇದರಲ್ಲಿ. ಬಟ್ ಒಂದಿನ ಅನ್ನೋದಕ್ಕಾದ್ರೆ ಮೈಸೂರಲ್ಲಿ ಇಶ್ಯೂ ಸ್ಟಾರ್ಟ್ ಆಗಿದ್ಮೇಲೆ ಇಲ್ಲಿನೂ ಸ್ಟಾರ್ಟ್ ಮಾಡ್ಬೇಕಂತ ಕಾಯ್ತಾ ಇದ್ರು. ಅನ್ಫಾರ್ಚುನೇಟ್ಲಿ ಅವ್ರಿಗೆ ಒಂದು ಆಪ್ಷನ್ ಸಿಕ್ಕಿದ್ದು ಮಾಡಿದ್ದಾರೆ ಸರ್. ಇವಾಗ ಈ ರೀಸನ್ ಏನಂದ್ರೆ ಸರ್ 2023 ಕಂಪ್ಲೀಟ್ ಆಗಿದ್ದವ್ರು ಬಂದು ಇವಾಗ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಸೊ ಆ ಕಂಪ್ಲೇಂಟ್ 2 years ಆಗಿದ್ಮೇಲೆ ಇಲ್ಲಿಗೆ ಯಾಕೆ ಬರ್ಬೇಕಿತ್ತು ಸರ್? ಹೌದು ಸರ್, ಬೇಕು ಅಂತ ಕೊಟ್ಟಿದ್ದಾರೆ, ಬೇಕು ಅಂತಾನೆ FIR ಮಾಡಿಸಿದ್ದಾರೆ ಸರ್. ವಿದ್ಯಾರ್ಥಿನಿ ಛಾಯಾ ಮಾತನಾಡಿ, ನಾನು ಇಲ್ಲಿ ಬೋಟಿಕ್ ಡಿಸೈನಿಂಗ್ ತರಬೇತಿ ಪಡಿತಾ ಇದ್ದೀನಿ. ನಮ್ಮ ಮೇಡಮ್ ಕೆಲವು ದಿನ ಮೈಸೂರಿಗೆ ಹೋಗಿದ್ರು. ಆಗ ಕೆಲವರು ಬಂದು ನಿಮ್ಮ ಹಣ ಕೊಡುವುದಿಲ್ಲ, ಸಂಸ್ಥೆ ಮುಚ್ಚಿದ್ದಾರೆ, ಇನ್ನೂ ತೆರೆಯುವುದಿಲ್ಲ ಅಂತ ನಮ್ಮನ್ನ ನಂಬಿಸಿ ಸಂಸ್ಥೆ ಬಗ್ಗೆ ಅಪಪ್ರಚಾರ ಮಾಡಿದ್ರು. ಆದ್ರೆ ಈಗ ಎಲ್ಲವೂ ಕೂಡ ಸರಿಯಾಗಿದೆ. ಮೇಡಮ್ ಎಲ್ಲೂ ಹೋಗಿಲ್ಲ, ಇಲ್ಲೇ ಇದ್ದಾರೆ, ನಮಗೆ ತರಬೇತಿ ಕೊಡ್ತಿದ್ದಾರೆ, ನಮಗೆ ಯಾವುದೇ ರೀತಿ ಮೋಸವಾಗಿಲ್ಲ ಅಂತ ಖಚಿತಪಡಿಸಿದ್ರು. ಮತ್ತೆ ನಾಳೆ ಬರೋ ಅಷ್ಟರಲ್ಲಿ ಮತ್ತೆ ಇನ್ನೊಂದು ಇಶ್ಯೂ ಆಗಿತ್ತು. ನಾವೆಲ್ಲ ಬಂದು ಗ್ರೂಪ್ ಅಲ್ಲಿ ಡಿಸ್ಕಸ್ ಮಾಡಿ ಬಂದ್ವಿ, ಹೋಗೋಣ ಏನಾಗಿದೆ ಕೇಳೋಣ ಅಂತ. ಅಷ್ಟ್ರಲ್ಲಿ ಏನೋ ಎಲ್ಲ ಸ್ಟೂಡೆಂಟ್ಸ್ ಎಲ್ಲ ಬಂದು ಪೊಲೀಸ್ ಕಂಪ್ಲೇಂಟು, ಮ್ಯಾಮ್ ಎಲ್ಲ ಫುಲ್ ಫ್ರಾಡು, ಅವ್ರಿಗೆ ಏನು ಬರಲ್ಲ, ಏನು ಗೊತ್ತಿಲ್ಲ, ಸುಮ್ನೆ ದುಡ್ಡೆಲ್ಲ ಎತ್ಕೊಂಡು ಇದ್ ಮಾಡ್ತಿದ್ದಾರೆ ಅವರು, ಸುಮ್ನೆ ಈ ಇನ್ಸ್ಟಿಟ್ಯೂಷನ್ ಅಲ್ಲಿ ಕಲ್ತ್ರೆ ಏನು ಕಲ್ತಂಗಾಗಲ್ಲ, ಸುಮ್ನೆ ದುಡ್ಡು ತಗೊಂತಿದ್ದಾರೆ ಅವರು, ಎಲ್ಲರಿಗೂ ಮೋಸ ಮಾಡ್ತಿದ್ದಾರೆ ಅಂತೆಲ್ಲ ತುಂಬಾ ನ್ಯೂಸಸ್ ಬರ್ತಿತ್ತು. ಸೊ ಆ ಟೈಮಲ್ಲಿ ನಾವೇನ್ ಮಾಡ್ಬೇಕು ಅಂತ ಗೊತ್ತಾಗ್ಲಿಲ್ಲ. ನಾವು ಇವಾಗ 1,10,000 ಅಮೌಂಟ್ ಕೊಟ್ಟು ಎಲ್ಲ ಜಾಯಿನ್ ಆಗಿದ್ದೀವಿ. ನಾವು ಇಂಡಿಪೆಂಡೆಂಟ್ ಆಗಿ ಏನಾದ್ರು ಲೈಫ್ ಲೀಡ್ ಮಾಡ್ಬೇಕು ಅಂತ ಎಷ್ಟೊಂದು ಡ್ರೀಮ್ಸ್ ಕಟ್ಕೊಂಡು ಇಲ್ಲಿಗೆ ಬಂದಿದ್ವಿ. ಆ ಟೈಮಲ್ಲಿ ಮ್ಯಾಮ್ ಚೆನ್ನಾಗಿ ಮಾಡ್ತಿದ್ರು, ಇಲ್ಲ ಅಂತ ಅಲ್ಲ, ಬಟ್ ನಮ್ಗೂ ಪ್ರಾಬ್ಲಮ್ಸ್ ಆಗ್ತಿತ್ತು. ಅಂದ್ರೆ ಬಿಗಿನರ್ಸ್ ಅಲ್ವಾ, ನಮ್ಗೇನು ಟಚ್ ಇಲ್ಲ, ಏನೂ ಇಲ್ಲ. ಸೊ ಅದಕ್ಕೆ ನಾವು ಹೋಗ್ತಾ ಸರಿ ಹೋಗುತ್ತೆ ಅನ್ಕೊಂಡು ನಾವು ಸುಮ್ಮನೆ ಇದ್ವಿ. ಬಟ್ ಏನಾಯ್ತು ಅಂತಂದ್ರೆ ಅವರೆಲ್ಲ ಒಬ್ಬೊಬ್ರು ಒಂದೊಂದರ ಮಾತಾಡಕ್ ಸ್ಟಾರ್ಟ್ ಮಾಡಿದ್ರು. ಸೀನಿಯರ್ಸ್, ಸೂಪರ್ ಸೀನಿಯರ್ಸ್ ಎಲ್ಲ ಇಲ್ಲ, ಚೆನ್ನಾಗಿ ಬರ್ತಿಲ್ಲ, ಬಾಡಿ ಮೆಷರ್ಮೆಂಟ್ಸ್ ಅಲ್ಲೆಲ್ಲ ಚೆನ್ನಾಗಿ ಬರ್ತಿಲ್ಲ, ಹಂಗೆ ಹಿಂಗೆ ಅಂತ ಅನ್ಕೊಂಡು ಒಂದು 30% ತುಂಬಾ ನೆಗೆಟಿವ್ ಆಗಿ ಮ್ಯಾಮ್ ಬಗ್ಗೆ ಸ್ಪ್ರೆಡ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು. ಆ ಟೈಮಲ್ಲಿ ಎಲ್ಲ ನಾವು ಜಸ್ಟ್ ಕೇಳಿಸ್ಕೊತಿದ್ರೆ, ಇಲ್ಲ ನೀವು ಕಂಪ್ಲೇಂಟ್ ಕೊಡ್ಬೇಕು ಅನ್ನೋ ತರ ಕೆಲವರು ಮಾತಾಡಿದ್ರು. ಬಟ್ ನಮ್ ಪರ್ಸನಲ್ ಒಪಿನಿಯನ್ ಇಂದಾನೆ ಕೊಟ್ವಿ ಕಂಪ್ಲೇಂಟ್ ನ. ಆಮೇಲೆ ಹೋಗಿ ಕಂಪ್ಲೇಂಟ್ ಜಸ್ಟ್ ಸ್ಟೇಟ್ಮೆಂಟ್ ಕೊಟ್ವಿ ಅಷ್ಟೇ. ಅದೇನಿದೆಯೋ ಡಾಕ್ಯುಮೆಂಟ್ ಅದ್ ತಗೊಂಡ್ರು. ನಾವೇನ್ ಫೋನ್ ಪೇ ಮಾಡಿದೀವಿ ಅಡ್ವಾನ್ಸ್ ಅಂತ ಒಂದ್ 5,000 ಫೋನ್ ಪೇ ಮಾಡಿದೀವಿ, ಇನ್ನೆಲ್ಲ ಮಿಕ್ಕಿದ್ ಕ್ಯಾಶ್ ಅಲ್ಲೇ ಕೊಟ್ಟಿದೀವಿ. ಬಟ್ ಅವರೆಲ್ಲ ಫೇಕ್ ಡಾಕ್ಯುಮೆಂಟ್ಸ್ ಎಲ್ಲ ಅದನ್ನೆಲ್ಲ ಸಬ್ಮಿಟ್ ಮಾಡಿದ್ದಾರೆ. ಈಗ 5,000 ಕೊಟ್ಟಿದ್ರೆ 65,000 ಕೊಟ್ಟಿದೀವಿ ಅಂತ, 1 ಲಕ್ಷ ಕೊಟ್ಟಿದ್ರೆ 6 ಲಕ್ಷ ಕೊಟ್ಟಿದೀವಿ ಅಂತ. ಎಂತಕ್ ಮಾಡಿದಿರೋ ನಮ್ಗಂತೂ ಗೊತ್ತಿಲ್ಲ. ಈಗ ಅವ್ರು ನಮ್ ಪರ ನಿಂತ್ಕೋತಾರೆ, ಮ್ಯಾಮ್ ಏನೋ ಅಪೋಸಿಟ್ ಆಗಿ ಏನೋ ಪ್ರಾಬ್ಲಮ್ ಮಾಡ್ತಿದ್ದಾರೆ ನಮ್ಗೆ ಅಂತಂದ್ರೆ ನಮ್ ಪರ ನಿಂತ್ಕೋತಾರೆ. ಅಂದ್ರೆ ಫೇಕ್ ಡಾಕ್ಯುಮೆಂಟ್ಸ್ ಎಲ್ಲ ಎಂತ ಕೋರ್ಟಿಗೆ ಸಬ್ಮಿಟ್ ಮಾಡ್ಬೇಕಿತ್ತು ಅವರು.
ಇವಾಗ ಸುಮ್ನೆ ನಮ್ಮನ್ನೆಲ್ಲ ಯೂಸ್ ಮಾಡ್ಕೊಂಡು ಅವ್ರ ಪರ್ಸನಲ್ ಗ್ರಜ್ಗಳು ಏನಿದೆಯೋ ನಮಗ್ ಗೊತ್ತಿಲ್ಲ, ನಮ್ಮನ್ನ ಯೂಸ್ ಮಾಡ್ಕೋತಿದ್ದಾರೆ. ಈಗ ಮ್ಯಾಮ್ ಹೆಸರು ಹಾಳಾಗ್ತಿದೆ, ಅವ್ರು ಅವರು ಮಧ್ಯೆ ಏನ್ ನಡೆದಿದೆಯೋ ನಮಗ್ ಗೊತ್ತಿಲ್ಲ. ಬಟ್ ಏನಿಲ್ಲ, ಕ್ಲಾಸಸ್ ಎಲ್ಲ ರೆಗ್ಯುಲರ್ ಆಗಿ ನಡೀತಿತ್ತು. ಬಟ್ ಟೈಮ್ ಇಶ್ಯೂಸ್ ಆಗ್ತಿತ್ತು, ಅಂದ್ರೆ ಬ್ಯಾಚ್ ವೈಸ್ ಎಲ್ಲ ಸ್ವಲ್ಪ ಜಾಸ್ತಿ ಜನ ಆಗ್ತಿದ್ರಲ್ಲ, ಸೊ ಹಂಗಾಗಿ ಸ್ವಲ್ಪ ಪ್ರಾಬ್ಲಮ್ ಆಗ್ತಿತ್ತು. ಏನವ್ರು 11ಗೆ ಬಂದ್ರೆ 11:30 ಅಥವಾ 12 ಆತರ ಆಗ್ತಿತ್ತು, ಎಕ್ಸ್ಟೆಂಡ್ ಆಗ್ತಿತ್ತು. ಬಟ್ ಆಗ್ತಿತ್ತು, ಏನಿಲ್ಲ, ಕ್ಲಾಸಸ್ ನಡೀತಿತ್ತು, ನಮ್ಗೇನ್ ಪ್ರಾಬ್ಲಮ್ ಇರ್ಲಿಲ್ಲ. ಬಟ್ ಎಲ್ಲಾರು ಒಂದೊಂದರ ಎಲ್ಲ ಮಾತಾಡಕ್ ಸ್ಟಾರ್ಟ್ ಮಾಡಿದ್ಮೇಲೆ ನಾವ್ ಏನ್ ಮಾಡ್ಬೇಕು ಅಂತ. ಹಳೆ ವಿದ್ಯಾರ್ಥಿನಿ ಅಕ್ಷತಾ ಮಾತನಾಡಿ, ಇಲ್ಲಿ ಉತ್ತಮ ತರಬೇತಿ ಪಡೆದಿದ್ದೀನಿ, ಎಲ್ಲವೂ ಕೂಡ ಚೆನ್ನಾಗಿ ತರಬೇತಿ ನೀಡುತ್ತಾರೆ. ಆದರೆ ಕೆಲವರು ಬಿಟ್ಟು ಏನಿದ್ರೂ ಬಗೆಹರಿಸಿಕೊಳ್ಳಬಹುದಾಗಿತ್ತು. ಆದರೆ ಸಂಸ್ಥೆಯ ಬಗ್ಗೆ, ಮಾಲೀಕರ ಬಗ್ಗೆ ಅಪಪ್ರಚಾರ ಮಾಡುವುದು ಸರಿಯಲ್ಲ ಎಂದಿದ್ದಾರೆ. ಆಲ್ರೆಡಿ ನಾನು 1 year ಆಯಿತು ಕೋರ್ಸ್ ಕಂಪ್ಲೀಟ್ ಆಗಿ. 1 year ಇಂದ ನಾನು ಏನು ಇನ್ವೆಸ್ಟ್ ಮಾಡಿದ್ದೀನಿ, ನಂದು 55,000 ಕೋರ್ಸು 3 monthsದು ಕಂಪ್ಲೀಟ್ ಆಗಿದೆ. ಸೊ ನಾನೇನು ಫ್ಯಾಬ್ರಿಕ್ ಆಗಿರ್ಬೋದು, ಪ್ರತಿಯೊಂದು ನಂದು ಖರ್ಚಾಗಿದೆ. 1,20,000 ತನಕ ಖರ್ಚಾಗಿದೆ ಟೋಟಲ್ಲು. ಸೊ ನಾನು ಏನು ಇನ್ವೆಸ್ಟ್ ಮಾಡಿದ್ದೆ ವಿತಿನ್ 1 year ಇಲ್ಲ, ವಿತಿನ್ 8 months ಒಳಗಡೆನೆ ನಾನು ಏನು ಇನ್ವೆಸ್ಟ್ ಮಾಡಿದ್ದೀನಿ. ಒಂದು ಟೀ ಕುಡ್ದಿದ್ದನ್ನು ಕೂಡ ನಾನು ನೋಟ್ ಮಾಡ್ಕೊಂಡು ಇಟ್ಕೊಂಡಿದ್ದೆ, ಅದನ್ನು ಕೂಡ ನಾನು ಇನ್ಕಮ್ ರಿಟರ್ನ್ ತೆಗ್ದಿದ್ದೀನಿ. ಅದ್ರ ಜೊತೆಗೆ ನಾನು ಪ್ರಾಫಿಟಲ್ಲಿದ್ದೀನಿ. ಇವಾಗ ಏನು ಸದ್ಯಕ್ಕೆ ನಾನು ಕಂಪ್ಲೀಟ್ ಇಲ್ಲಿವರೆಗೂ ನಾನೇನು ಇನ್ವೆಸ್ಟ್ ಮಾಡಿರೋದು ಅದ್ರ ಜೊತೆಗೆ ಪ್ರಾಫಿಟ್ ತೆಗ್ದಿದ್ದೀನಿ. ನಾನು ಓಲ್ಡ್ ಸ್ಟೂಡೆಂಟು ಮ್ಯಾಮ್ಗೆ. ಸೊ ಇವಾಗ ಇನ್ನೊಂದೇನು ಅಂತ ಅಂದರೆ, ಯಾರ್ಯಾರೆಲ್ಲ ಏನು ಕಿಡಿಗೇಡಿಗಳನ್ಬೋದು ಅಥವಾ ಅವರಿಗೆ ಒಂದಿಬ್ರು ಅಸಮಾಧಾನ ಆಗಿರುತ್ತೆ, ಎಲ್ಲರಿಗೂ ಸ್ಯಾಟಿಸ್ಫೈ ಮಾಡಬೇಕು ಅಂತಲೂ ಆಗಲ್ಲ. ಸೊ ಯಾರಿಗೆ ಅಸಮಾಧಾನ ಇರುತ್ತೆ ಅವರು ಇನ್ನೂ ಒಂದಷ್ಟು ಜನರನ್ನ ಮ್ಯಾನಿಪುಲೇಟ್ ಮಾಡಿ ಅವ್ರಿಗೆ ತಲೆಗೆ ತುಂಬಿ ಈ ಥರ ಮಾಡಿದ್ದಾರೆ ಅಂತ ನನ್ಗನ್ಸೋದು. ಏಕೆಂದರೆ ಈಗ ಡೌಟ್ಸ್ ಅಂದಮೇಲೆ ಒಂದು ಇನ್ಸ್ಟಿಟ್ಯೂಷನು, ಒಂದು ವಿದ್ಯಾಸಂಸ್ಥೆ ಅಂತ ಅಂದಮೇಲೆ ಒಂದು ಲೆಕ್ಚರರ್ ಹೇಳೋದು ಪ್ರತಿಯೊಬ್ಬರಿಗೂ ಅರ್ಥ ಆಗುತ್ತೆ ಅಂತಾನೂ ಏನಿಲ್ಲ. ಕೆಲವೊಬ್ಬರಿಗೆ ಅರ್ಥ ಆಗುತ್ತೆ, ಅದು ಕೆಪಾಸಿಟಿ ಮೇಲೆ ಡಿಪೆಂಡ್ ಆಗುತ್ತೆ. ಕೆಲವೊಬ್ಬರಿಗೆ 1 ಸಲ ಹೇಳಿದ್ರೆ ಅರ್ಥ ಆಗುತ್ತೆ, ಇನ್ನು ಕೆಲವೊಬ್ಬರಿಗೆ 4 ಸಲ ಹೇಳಿದ್ರೆ ಅರ್ಥ ಆಗುತ್ತೆ. ಸೊ 1 ಸಲ ಹೇಳಿದ್ರೆ ಅರ್ಥ ಆಗದೆ ಇರೋರು, 2 ಸಲ ಹೇಳಿದ್ರೆ ಅರ್ಥ ಆಗದೆ ಇರೋರು ಅದನ್ನ ತಪ್ಪು ಅರ್ಥ ಮಾಡಿಕೊಂಡು ಅಥವಾ ಗೊತ್ತಾಗ್ದೇನೆ ಇನ್ನೊಂದ್ಸಲ ಕೇಳಕ್ಕೆ ಹೆಸಿಟೇಟ್ ಮಾಡಿಕೊಂಡು ಅವರು ಈ ಥರ ಎಲ್ಲ ಮಾಡಿರಬಹುದು ಅನ್ನೋದು ನನ್ನ ಪರ್ಸನಲ್ ಅಭಿಪ್ರಾಯ. ಸೊ ಅವರು ಮ್ಯಾಮ್ ಆಮೇಲೆ ಸ್ವಲ್ಪ ಬಿಸಿ ಸ್ಕೆಡ್ಯೂಲ್ ಅವ್ರದ್ದು. ಆಮೇಲೆ ಇಲ್ಲಿ ಫ್ಯಾಕಲ್ಟೀಸ್ ಇಲ್ಲ, 10 ಜನ ಫ್ಯಾಕಲ್ಟೀಸು, 11 ಜನ ಫ್ಯಾಕಲ್ಟೀಸ್ ಯಾರು ಇಲ್ಲ, ಇರೋದು ಒಬ್ಬರೇ ಮ್ಯಾಮು. ನಾವು ಅವ್ರ ಹತ್ರನೇ ಏನಿದ್ರು ಡೌಟ್ಸ್ಗಳೆಲ್ಲ ಹೋಗಿ ಕೇಳ್ತಾ ಇದ್ವಿ. ನಾನು ಕೇಳಿದ್ದೀನಿ, ಅವ್ರು ನಾವಿದ್ದಾಗಲೂ ಸ್ವಲ್ಪ ಬ್ಯುಸಿ ಆಗಿದ್ರು, ಓಡಾಡ್ತಾ ಇದ್ರು. ಸೊ ನಾವು ಫ್ರೀ ಟೈಮಲ್ಲಿ ನಮಗೇನು ಡೌಟ್ಸ್ ಇದ್ರು ನಾವು ಕೇಳ್ಕೊಂಡು ನಾವು ನಮ್ಮ ಡೌಟ್ಸ್ನ ನಾವು ಕ್ಲಿಯರ್ ಮಾಡ್ಕೋತಾ ಇದ್ವಿ. ಸರ್, ಆಕ್ಚುಲಿ ನಾನು ಇವಾಗ ನವೆಂಬರ್ ಬ್ಯಾಚಿಗೆ ಜಾಯ್ನ್ ಆಗಿದ್ದೆ. ಮ್ಯಾಮ್ ನಮಗೆ ಕ್ಲಾಸ್ ಕೊಡ್ತಾ ಇದ್ರು, ನಾನು ರೆಗ್ಯುಲರ್ ಆಗಿ ಕ್ಲಾಸಿಗೆ ಬರ್ತಾ ಇದ್ದೆ. ಸೊ ಮೈಸೂರಲ್ಲೇನೋ ಇಶ್ಯೂ ಆಗುತ್ತೆ ಅಂತ ಅಂದ್ರು. ನಾವು ಮಂಡೇ ಬಂದ್ಬಿಟ್ಟು ಮ್ಯಾಮ್ ಹತ್ರ ಅದನ್ನ ಕ್ಲಾರಿಟಿನೂ ತಗೋತೀವಿ. ಸೊ ಕ್ಲಾರಿಟಿ ಕೊಟ್ಟಿರ್ತಾರೆ ಮ್ಯಾಮು ನಮಗೆ, ಕ್ಲಾಸ್ ನಡೆಸ್ತೀನಿ, ಏನು ಪ್ರಾಬ್ಲಮ್ ಇಲ್ಲ, ನೀವು ಕ್ಲಾಸಿಗೆ ಬನ್ನಿ ಅಂತಾನು ಹೇಳಿದ್ರು. ಸೊ ಅದಾದ್ಮೇಲೆ ನಾವು ಕೆಳಗಡೆ ಬರ್ತೀವಿ, ಯಾರೋ ಸೀನಿಯರ್ಸ್ ಎಲ್ಲ ನ್ಯೂಸ್ ಅವ್ರನ್ನೆಲ್ಲ ಕರ್ಕೊಂಬಂದು ಗಲಾಟೆ ಮಾಡ್ತಾರೆ. ಅವತ್ತು ನಾನು ಮ್ಯಾಮ್ ಪರವಾಗೇನೆ ಮಾತಾಡಿದ್ದೀನಿ, ನಮ್ ಕ್ಲಾಸ್ ನಡೀತಾ ಇದೆ, ಏನು ಪ್ರಾಬ್ಲಮ್ ಇಲ್ಲ ಅಂತಾನೆ ಹೇಳಿ ನಾವೆಲ್ಲ ಮನೆಗೆ ಹೋಗಿರ್ತೀವಿ. ಸೊ ಅದಾದ್ಮೇಲೆ ಏನಾಗುತ್ತೆ ಗೊತ್ತಿಲ್ಲ, ಮ್ಯಾಮ್ ನಮ್ಗೆ ಮೆಸೇಜ್ ಹಾಕಿದ್ರು, ನಮ್ದು ಯಾರ್ದೋ ರಿಲೇಟಿವ್ ಡೆತ್ ಆಗಿದೆ, ಕ್ಲಾಸ್ ಇಲ್ಲ ಅಂತ. ಸೊ ನಾವು ಸರಿ ಅಂತ ಮನೇಲೆ ಇರ್ತೀವಿ. ಆಮೇಲೆ ಯಾರೋ ಇಲ್ಲಿ PG ಲಿರೋ ಮ್ಯಾಮ್ ಸ್ಟೂಡೆಂಟ್ಸ್ ಕಾಲ್ ಮಾಡಿ ನಮ್ ಬ್ಯಾಚ್ ಅವ್ರಿಗೊಬ್ರು ಹೇಳ್ತಾರೆ, ಮ್ಯಾಮ್ PG ಎಲ್ಲ ಖಾಲಿ ಮಾಡಿದ್ದಾರೆ, ಬೊಟಿಕ್ ಎಲ್ಲ ಖಾಲಿ ಮಾಡಿದ್ದಾರೆ ಅಂತ ಹೇಳ್ತಾರೆ. ಸೊ ಅದಾದ್ಮೇಲೆ ನಾವು ಅದನ್ನ ನಿಜ ಅನ್ಕೊಂಡು ಜಸ್ಟ್ ನಾನು ನೋಡಕ್ ಅಂತ ಇಲ್ಲಿ ಬಂದಿದ್ದೆ ಸರ್, ಏನಾಗಿದೆ ಅಂತ ನೋಡಕ್ಕೆ ಅಂತ ನಾನು ಇಲ್ಲಿ ಬಂದೆ. ಸೊ ಬಂದ್ಮೇಲೆ ಅಲ್ಲಿ ಕೆಲವು ಸೀನಿಯರ್ಸ್ ಏನ್ ಮಾಡಿದ್ರು, ನಿನ್ನೆ ನೀನು ಮ್ಯಾಮ್ ಪರವಾಗಿ ಯಾವ ಬೇಸಿಸ್ ಅಲ್ಲಿ ಮಾತಾಡ್ದೆ, ನಿನ್ಗೆ ಮ್ಯಾಮ್ ಬಗ್ಗೆ ಏನ್ ಗೊತ್ತಿತ್ತು ಅಂತ ಮಾತಾಡ್ದೆ, ನೀನ್ ಇವಾಗ ಜಾಯ್ನ್ ಆಗಿದ್ಯಾ, 1 ವಾರ ಕ್ಲಾಸ್ ತಗೊಂಡವ್ರು ಒಳ್ಳೆಯವರು ಅಂತ ಹೆಂಗ್ ಜಡ್ಜ್ ಮಾಡ್ತೀಯಾ ನೀನು, ಏನ್ ಬೇಸಿಸ್ ಅಲ್ಲಿ ಮ್ಯಾಮ್ ಪರವಾಗಿ ನೀನ್ ಮಾತಾಡ್ದೆ, ನಿನ್ನಿಂದಾನೇ ಇಷ್ಟೆಲ್ಲ ಪ್ರಾಬ್ಲಮ್ ಆಗಿರೋದು, ಅವ್ರ ಪರವಾಗಿ ಮಾತಾಡಿ ನೀನೇ ಪ್ರಾಬ್ಲಮ್ ಮಾಡಿದ್ಯಾ. ಸೊ ಇವಾಗ ಬಂದ್ಬಿಟ್ಟು ನೀನು ನಮ್ ಪರವಾಗಿ ಮಾತಾಡು, ನಮಗ್ ಅನ್ಯಾಯ ಆಗಿದೆ, ಇವಾಗ ಓಡೋಗಿದ್ದಾರೆ, ಇವ್ರು ಓಡೋಗಕ್ ಒಂದು ರೀಸನ್ ನೀನು ಕೂಡ ಹೌದು, ಇವತ್ತು ನೀನು ಮಾತಾಡ್ಬೇಕು, ಮೀಡಿಯಾದಲ್ಲಿ ಬಂದ್ ಮಾತಾಡಿ ಮ್ಯಾಮ್ಗೆ ಅಪೋಸಿಟ್ ಆಗಿ ಸ್ಟೇಟ್ಮೆಂಟ್ ಕೊಡು. ನೀನು ನೆನ್ನೆ ನಾನು ಹೇಳಿದ್ದೆಲ್ಲ ರಾಂಗು, ಅವ್ರು ಓಡೋಗಿದ್ದಾರೆ, ಇವತ್ತು ಕ್ಲಾಸ್ ಕೊಟ್ಟಿಲ್ಲ ನಮ್ಗೆ, ಅದೇನಾಗಿದೆ ಅದನ್ನ ಹೇಳು, ನೀನು ನಮಗ್ ಸಪೋರ್ಟ್ ಮಾಡಿ ಮಾತಾಡು ಅಂತ ಹೇಳಿದ್ರು ಸರ್. ಅವಾಗ ನಾನು ಒಂದ್ ಮೀಡಿಯಾಗೆ ಸ್ಟೇಟ್ಮೆಂಟ್ ಕೊಟ್ಟಿದ್ದೆ, ಇಲ್ಲ ಅಂತ ಅಲ್ಲ, ಕೊಟ್ಟೆ. ಮತ್ತೆ ಕಂಪ್ಲೇಂಟ್ ಮಾಡಕ್ಕೆ ಕರ್ಕೊಂಡು ಹೋದ್ರು, ಬಟ್ ನಾನೇನ್ ಮಾಡ್ದೆ, ಹೋದೆ ಅವ್ರ ಜೊತೆ, ಹೋಗಿಲ್ಲ ಅಂತ ನಾನು ಏನು ಹೇಳ್ತಾ ಇಲ್ಲ, ನಾನು ಹೋಗಿದ್ದೀನಿ, ಬಟ್ ನಾನು ಯಾವ್ದು ಕಂಪ್ಲೇಂಟ್ ಕೊಟ್ಟಿಲ್ಲ. ಯಾಕಂದ್ರೆ ಅಲ್ಲಿ ಓಡೋಗಿದಾರೆ ಏನು ನಮಗ್ ಗೊತ್ತಿಲ್ಲ, ನಮಗ್ ಕಾಂಟ್ಯಾಕ್ಟ್ ಸಿಕ್ಕಿರ್ಲಿಲ್ಲ ಮ್ಯಾಮ್. ಅದು ಬಿಟ್ರೆ ನಾನು ಸ್ಟೇಷನ್ ಹತ್ರ ಕರೆದ್ರು ನಾವು ಹೋಗಿದೀವಿ, ನಮ್ ಬ್ಯಾಚ್ ಅವ್ರು ಎಲ್ಲಾರು ಹೋಗಿದೀವಿ. ಬಟ್ ನಮ್ ನವೆಂಬರ್ ಬ್ಯಾಚ್ ಅವ್ರು ಯಾರುನು ನಾವೆಲ್ಲೂ ಕಂಪ್ಲೇಂಟ್ ಕೊಟ್ಟಿರೋದಾಗ್ಲಿ ಇನ್ನೊಂದ್ ಮಾಡಿಲ್ಲ. ಹೋದವ್ರು ಸ್ವಲ್ಪ ಹೊತ್ತು ಆದ್ಮೇಲೆ ನಮ್ಗೆ ಅಲ್ಲೇನು ನಾವ್ ಯಾಕೆ ಇವ್ರ ಜೊತೆ ಸೇರ್ಕೊಂಡು ಕಂಪ್ಲೇಂಟ್ ಎಲ್ಲ ಕೊಡ್ಬೇಕು, ಸರಿ ನಾವು ವೆಯ್ಟ್ ಮಾಡೋಣ ಅಂತ ನಮ್ ಬ್ಯಾಚ್ ಅವರೆಲ್ಲ ನಾವು ಮಾತಾಡ್ಕೊಂಡು ನವೆಂಬರ್ ಬ್ಯಾಚ್ ಅವ್ರು ನಾವು ರಿಟರ್ನ್ ಬಂದ್ವಿ ಅಲ್ಲಿಂದ. ಅಂದ್ರೆ ನಾವು ಕೊಡಲ್ಲ ಅಂತ ಅವ್ರ ಹತ್ರ ಏನ್ ಹೇಳಿಲ್ಲ. ಸೊ ನಾವೇ ಇಲ್ಲ, ನಾವು ಊಟ ಮಾಡಿಲ್ಲ, ಬೆಳಗ್ಗೆಯಿಂದ ಊಟ ಮಾಡ್ಕೊಂಬತ್ತೀವಿ, ಈ ತರ ರೀಸನ್ ಹೇಳ್ಬಿಟ್ಟು ನಾವು ವಾಪಸ್ ಬಂದ್ವಿ ಅಲ್ಲಿಂದ. ಸೊ ವಾಪಸ್ ಬಂದ್ರೆ ಮತ್ತೆ
ಹೋಗ್ಲಿಲ್ಲ. ಮತ್ತೆ ನೆಕ್ಸ್ಟ್ ಡೇ ಮಾರ್ನಿಂಗು ಮಾಮು ನಮ್ಗೆ ಗ್ರೂಪ್ ಕಾಲಲ್ಲಿ ಕನೆಕ್ಟ್ ಆಗ್ಬಿಟ್ಟು ಹೇಳಿದ್ರು, ಇಲ್ಲ ಈ ತರ ಇಶ್ಯೂ ಆಗಿದೆ, ನಾನು ಬರ್ತೀನಿ, ನೀವೇನು ವರಿ ಮಾಡಬೇಡಿ, ನಾನು ನಿಮ್ಗೆ ಕ್ಲಾಸ್ ಕೊಡ್ತೀನಿ ಅಂತ ನಮ್ಗೆ ಮಾಮು ಹೇಳಿದ್ಮೇಲೆ ನಾವ್ ಯಾರು ಮತ್ತೆ ಯಾವ್ದಕ್ಕೂ ಅವ್ರ ಜೊತೆ ಯಾರ ಜೊತೆನೂ ಮಿಂಗಲ್ ಆಗಿಲ್ಲ ಸರ್. ಅದಾದ್ಮೇಲೆ ತುಂಬಾ ಜನ ನನಗೆ ಕಾಲ್ ಮಾಡಿದ್ರು, ನೀನು ಫೇಕು, ನೀನು ಮ್ಯಾಮ್ದು ರೈಟ್ ಹ್ಯಾಂಡು, ನೀನು ಲೆಫ್ಟ್ ಹ್ಯಾಂಡು, ನಿನಗೆಲ್ಲ ಮ್ಯಾಮ್ ಎಲ್ಲಿದ್ದಾರೆ ಎಲ್ಲ ಗೊತ್ತು, ನೀನ್ ಬೇಕಂತ ನಮ್ ಜೊತೆ ಸೇರ್ಕೊಂಡು ನಮ್ಮ ಹತ್ರ ಇನ್ಫಾರ್ಮೇಶನ್ ತಗೊಂಡೋಗ್ಬಿಟ್ಟು ಮ್ಯಾಮ್ಗೆ ಹೇಳ್ತಾ ಇದೀಯಾ, ನೀನೇ ರೈಟ್ ಹ್ಯಾಂಡು, ಈ ತರ ಎಲ್ಲ ಕಾಲ್ ಮಾಡಿ ನಂಗೆ ಎದುರಿಸಕ್ ಸ್ಟಾರ್ಟ್ ಮಾಡಿದ್ರು. ಇವಾಗ ನೀನ್ ಸ್ಟೇಷನ್ ಹತ್ರ ಬಾ, ನೀನು ಲಾಯರ್ ಹತ್ರ ಹೋಗ್ತಾ ಇದೀವಿ, ಬಾ ಅಲ್ಬಾ ಇಲ್ಬಾ ಅಂತ ಕರೆದ್ರು. ಬಟ್ ನಾನು ಎಲ್ಲೂ ಬರಲ್ಲ ಅಂತ ಹೇಳಿದ್ರು. ನನ್ನ ಹಸ್ಬೆಂಡ್ ಹೇಳಿದ್ರು, ನೀನು ಕ್ಲಾಸಿಗೆ ಹೋಗಿದ್ಯಾ, ನಿನ್ಗೆ ಅವ್ರು ಕ್ಲಾಸ್ ಕೊಡ್ತೀನಿ ಅಂದಿದ್ದಾರೆ, ನೀನ್ ಯಾರ ಜೊತೆ ಎಲ್ಲೂ ಏನು ಹೋಗೋದ್ ಬೇಡ, ಸುಮ್ನೆ ಮನೇಲಿರೋ, ಅವ್ರು ಬಂದ್ಮೇಲೆ ಏನಿರುತ್ತೆ ನಾವು ಹೋಗಿ ಮಾತಾಡಿ ಕ್ಲಾಸ್ ತಾನೇ ಬೇಕು, ಕ್ಲಾಸ್ ತಗೊಳ್ಳೋಣ, ನಮ್ಗೆ ಯಾವ ರೀಫಂಡ್ ಏನು ಬೇಡ, ನಾವು ಅವ್ರನ್ನ ನಂಬ್ಕೊಂಡು ಕ್ಲಾಸ್ಗೆ ಅಂತ ಹೋಗಿದೀವಿ, ಸೊ ಕ್ಲಾಸ್ ಕೊಡ್ತೀನಿ ಅಂತ ಹೇಳಿದಾರೆ, ಸುಮ್ನೆ ಆಗು ಅಂತಂದ್ರು. ಅದಾದ್ಮೇಲೆ ನಾನು ಯಾವ ಸೀನಿಯರ್ಸ್ ಕಾಂಟ್ಯಾಕ್ಟ್ ಮಾಡಿಲ್ಲ ಸರ್. ಅವ್ರು ಮಾಡಿದ್ರು ನಾನು ಮತ್ತೆ ಕಾಲು ತೆಗಿಯಕ್ ಹೋಗ್ಲಿಲ್ಲ. ಮ್ಯಾಮ್ ಕ್ಲಾಸ್ ಕೊಡ್ತಾರೆ ಅಂತ ನಾನು ನಂಬ್ಕೊಂಡು ಸುಮ್ನೆ ಆದ್ವಿ. ಆಮೇಲೆ ಮ್ಯಾಮ್ ನಮ್ಗೆ ಮತ್ತೆ ಕರ್ದಿ ನಾನು ಮಂಡೆಯಿಂದ ಕ್ಲಾಸ್ ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳಿದಾರೆ. ಇವಾಗ ನನ್ಗೆ ನಾಳಿದ್ದಿಂದ ಕ್ಲಾಸ್ ಕೊಡ್ತಾರೆ, ಸೊ ನಾವು ನಾಳಿದ್ದಿಂದ ಕ್ಲಾಸ್ಗೆ ಹೋಗ್ತಾ ಇದೀವಿ, ನಮ್ಗೇನ್ ಪ್ರಾಬ್ಲಮ್ ಇಲ್ಲ ಸರ್. ಕ್ಲಾಸ್ ಕೊಟ್ಟಿದ್ದಾರೆ, ಕೊಟ್ಟಿಲ್ಲ ಅಂತ ಕ್ಲಾಸ್ ತಗೊಂಡು ನಾವು ಸುಳ್ಳು ಹೇಳ್ಬಾರ್ದು. ಎತ್ಕೊಂಡು ಓಡೋಗಿದ್ರೆ ಅವ್ರು ವಾಪಸ್ ಬರ್ತಾ ಇರ್ಲಿಲ್ಲ. ಸೊ ಅವ್ರಿಗೇನ್ ಪರ್ಸನಲ್ ಇಶ್ಯೂ ಇತ್ತು ನಮಗ್ ಗೊತ್ತಿಲ್ಲ ಅದು. ಬಟ್ ಮ್ಯಾಮ್ ಹೋಗಿದ್ದಂತೂ ನಿಜ, 15 days ನಮ್ಗೆ ಯಾರಿಗೂ ಕಾಂಟ್ಯಾಕ್ಟ್ ಅಲ್ಲಿ ಇರ್ಲಿಲ್ಲ. ಬಟ್ ಅವ್ರ ಪ್ರಾಬ್ಲಮ್ ನಮಗೂ ಗೊತ್ತಿಲ್ಲ ಅಲ್ಲ ಸರ್, ಅದ್ರ ಬಗ್ಗೆ ನಾನು ಮಾತಾಡಲ್ಲ. ಬಟ್ ನಮಗ್ ಏನಂದ್ರೆ ಕ್ಲಾಸ್ ಕೊಟ್ಟಿದ್ದಾರೆ, ಬಟ್ 10 ನಿಮಿಷನೇ ಕೊಟ್ಟಿದ್ದಾರೆ. ನಾನು ತುಂಬಾ ಹೊತ್ತು ತಕೊಂಡ್ರು ಅಂತಾನೆ ಹೇಳಲ್ಲ, 10 ನಿಮಿಷ ಕೊಟ್ಟಿದ್ದಾರೆ. ಆ 10 ನಿಮಿಷ ಕ್ಲಾಸಲ್ಲಿ ನಮ್ಗೆ 10 ಆಗೋ ಅಷ್ಟು ಡೌಟ್ ಬರುತ್ತೆ. ಸೊ ಅದನ್ನ ನಾವು ಅಲ್ಲೇ ಡೌಟ್ ಕ್ಲಾರಿಟಿ ಮಾಡ್ಕೊಂಡಿದೀವಿ. ಮತ್ತೆ ಏನಂದ್ರೆ ನಮ್ಗೆ ಹೋಮ್ ವರ್ಕ್ ಜಾಸ್ತಿ ಇರುತ್ತೆ. ಇವಾಗ 10 ನಿಮಿಷ ಮಾಡಿದ್ರೆ ನಮ್ಗೆ ಒಂದು ವಾರಕ್ಕೆ ಆಗೋಷ್ಟು ಹೋಮ್ ವರ್ಕ್ ಇರುತ್ತೆ. ಸೊ ಎತ್ಕೊಂಡು ಓಡೋಗಿದ್ದಾರೆ ಅನ್ನೋದು ಅದು ಸುಳ್ಳು ಸರ್, ಎಲ್ಲೂ ಓಡೋಗಿಲ್ಲ. ಓಡೋಗಿದ್ದಾರೆ ಇವತ್ತು ಅವ್ರು ವಾಪಸ್ ಬರ್ತಾ ಇರ್ಲಿಲ್ಲ. ಸೊ ವಾಪಸ್ ಬಂದಿದ್ದಾರೆ, ಅವರು ಕ್ಲಾಸ್ ಕೊಡ್ತಾರೆ ಅಂತ ನಮಗ್ ಗೊತ್ತು. ಮಂಡೆಯಿಂದ ಕ್ಲಾಸ್ ಆಸ್ ಯೂಶುವಲ್ ಕೊಡ್ತೀನಿ ಅಂತ ನಮ್ಗೆ ಹೇಳಿದ್ದಾರೆ. ಯಶಸ್ ವಿದ್ಯಾಕೇಂದ್ರ ಮತ್ತು ಯಶಸ್ ಪಿಯು ಕಾಲೇಜಿನಲ್ಲಿ 2026-27ನೇ ಸಾಲಿನ ಪ್ರವೇಶಾತಿ ಆರಂಭವಾಗಿದ್ದು, ಮಾಂಟೆಸರಿಯಿಂದ 10ನೇ ತರಗತಿಯವರೆಗೂ ಹಾಗೂ ಪಿಯು ಕಾಲೇಜು ಪ್ರವೇಶಾತಿ ಪ್ರಾರಂಭವಾಗಿದೆ. ನಮ್ಮಲ್ಲಿ ಸೈನ್ಸ್, ಕಾಮರ್ಸ್ ಕೋರ್ಸ್ಗಳು ಲಭ್ಯವಿದ್ದು, ಸೈನ್ಸ್ನಲ್ಲಿ ಪಿಸಿಎಂಬಿ ಹಾಗೂ ಪಿಸಿಎಂಸಿ ಕೋರ್ಸ್ಗಳಿದ್ದು, ಕಾಮರ್ಸ್ನಲ್ಲಿ ಸಿಇಬಿಎ ಹಾಗೂ ಎಸ್ಎಬಿಎ ಕೋರ್ಸ್ಗಳಿವೆ. ಕೆಲವೇ ಸೀಟ್ಗಳು ಮಾತ್ರ ಲಭ್ಯವಿದ್ದು, ಅತ್ಯಾಧುನಿಕ ಶಿಕ್ಷಣ, ಉತ್ತಮ ಶಿಕ್ಷಕರು ಇದ್ದು 100ಕ್ಕೆ 100ರಷ್ಟು ಫಲಿತಾಂಶ ನೀಡಲಾಗ್ತಾ ಇದೆ. ಮಕ್ಕಳನ್ನ ಕರೆದುಕೊಂಡು ಬರಲು ಶಾಲಾ ವಾಹನ ವ್ಯವಸ್ಥೆ ಕೂಡ ಲಭ್ಯವಿದೆ. ಒಮ್ಮೆ ಭೇಟಿ ನೀಡಿ. ಯಶಸ್ಸು ವಿದ್ಯಾಕೇಂದ್ರ ಮತ್ತು ಪಿಯು ಕಾಲೇಜು, ಸೋಮಶೆಟ್ಟಿಹಳ್ಳಿ ಮತ್ತು ಚಿಕ್ಕಬಾಣವರದ, ಮಾರುತಿನಗರ, ದಾಸರಹಳ್ಳಿ, ಬೆಂಗಳೂರು 560090. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9606626456, 9743176627, 7829814447.